ವಾಕ್ಯ ಹೇಳ್ತದೆ, ಈ ಲೋಕವು ದುಷ್ಟನ ಕೈಯಲ್ಲಿ ಸಿಕ್ಕಿ ಬಿದ್ದಿದೆ. ನಾನು ಕೈಯಿಂದ ಮಾಡಿದ ತಪ್ಪುಗ ಕೈಗಳಲ್ಲಿ ಮೊಳೆ ಹೊಡಿಸ್ಕೊಂಡಿದ್ಯಾ, ಆಲೋಚನೆಗಳನ್ನು ಮಾಡ್ತಾ ಇದಕ್ಕೆ ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಕೊಂಡಿದ್ಯಾ. ಶಾಪಗಳನ್ನ, ಪಾಪಗಳನ್ನ, ನಗುಗಳನ್ನ, ನನ್ನ ಬಂಧನಗಳನ್ನ ಅದು ಮುರಿಯುತ್ತದೆ. ಈಗ ನಾವು ಎಲ್ಲೆಲ್ಲಿ ಹೋಗ್ತೀವೋ ಆತನ ಅಭಿಷೇಕ ನಮ್ಮ ಮೇಲೆ ಇರ್ತದೆ. ಧೈರ್ಯವಾಗಿರ್ರಿ, ನೀನು ಕೂಡ ಜಯವನ್ನ ಕಾಣ್ತೀಯ. ವಿಶ್ವಾಸಿಗಳಿಗೆ ಬರೆದಂತ ವಾಕ್ಯ ಏನು? ಆ ನಂಬಿಕೆ. ಲೋಕವನ್ನ ಜಯಿಸುವಂಥದ್ದು ಹೇಗೆ? ನಾವು ಈ ಲೋಕದಲ್ಲಿ ಇದ್ದೇವೆ. ಸೊ ಈ ಲೋಕದಲ್ಲಿ ಬರುವಂತ ಶೋಧನೆಗಳು, ಈ ಲೋಕದಲ್ಲಿ ಬರುವಂತ ನಿಂದೆಗಳು, ಈ ಲೋಕದಲ್ಲಿ ಬರುವಂತ ಅವಮಾನಗಳು, ಈ ಲೋಕದಲ್ಲಿ ಬರುವಂತ ಪಾಪದ ಶೋಧನೆಗಳು, ಇವೆಲ್ಲವನ್ನ ಹೇಗೆ ಜಯಿಸಬೇಕಾಗಿದೆ ಎಂಬುದಾಗಿ ಅದರ ಕುರಿತಾಗಿ ಇವತ್ತು ಮಾತಾಡಲಿಕ್ಕೆ ಬಯಸುವನಾಗಿದ್ದೇನೆ. ನಮ್ಮ ಹತ್ರ ಸತ್ಯವಿರುವುದಾದರೆ ಮೊದಲನೇ ಯೋಹಾನ 5ನೇ ಅಧ್ಯಾಯ 4ನೇ ವಚನವನ್ನ ಓದಿ ದೇವರ ವಾಕ್ಯ ಭಾಗದಲ್ಲಿ ಹೋಗೋಣ. ಯಾಕೆಂದರೆ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ, ಲೋಕವನ್ನು ಜಯಿಸದಂತದ್ದು ನಮ್ಮ ನಂಬಿಕೆ. ಓದಿದಂತ ವಾಕ್ಯ ಭಾಗದಲ್ಲಿ ಯೋಹಾನನು ಬರಿತಾನೆ, ಯೇಸು ಸ್ವಾಮಿಗೆ 12 ಜನ ಶಿಷ್ಯರಲ್ಲಿ ಒಬ್ಬ ಶಿಷ್ಯ ಯೋಹಾನ. ಈ ಯೋಹಾನ ಯೇಸು ಸ್ವಾಮಿಗೆ ಹತ್ತಿರವಾಗಿರುವಂತ ವ್ಯಕ್ತಿ. ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಎದೆಯ ಮೇಲೆ ಒರಗಿಕೊಂಡಂತವನು. ಸೊ ಈತನಿಗೆ ಯೇಸುವಿನ ಕುರಿತಾದಂತ ಬಹಳ ವಿಷಯಗಳು ಆತನಿಗೆ ಗೊತ್ತು. ಸೊ ಆತನ ಬರಿತಾ ಇದ್ದಾನೆ, ಲೋಕವನ್ನ ಜಯಿಸುವಂಥದ್ದು ನಮ್ಮ ನಂಬಿಕೆ. ದೇವರಿಂದ ಹುಟ್ಟಿರುವಂಥದ್ದು ಅದು ಲೋಕವನ್ನ ಜಯಿಸುವಂಥದ್ದಾಗಿದೆ. ಸೊ ಈ ಯೋಹಾನನು 3 ವಿಷಯಗಳನ್ನ ಈ ಯೋಹಾನ ಪತ್ರಿಕೆಯಲ್ಲಿ ಬರ್ತಾ ಇರುವುದನ್ನು ನಾವು ನೋಡುತ್ತೇವೆ. ಮೊದಲನೇ ವಿಷಯ ಪ್ರೀತಿಯ ಬಗ್ಗೆ ಆತನು ಬರೀತಾನೆ. 2ನೇ ವಿಷಯ ಪಾಪದ ಬಗ್ಗೆ ಆತನು ಬರೀತಾನೆ. 3ನೇ ವಿಷಯ ದೇವರು ಬೆಳಕಾಗಿದ್ದಾನೆಂಬುದಾಗಿ ಆತನು ಬರೆಯುವಂತನಾಗಿದ್ದಾನೆ. ಹಾಲೆಲ್ಲೂಯ. ಪಾಪವನ್ನು ನೋಡಿದ್ದಾನೆ, ದೇವರಲ್ಲಿ ಬೆಳಕನ್ನ ನೋಡಿದ್ದಾನೆ ಮತ್ತು ಪ್ರೀತಿಯ ಪ್ರಭಾವವನ್ನು ಆತನು ನೋಡಿದ್ದಾನೆ. ಈ 3 ವಿಷಯಗಳನ್ನ ಇಲ್ಲಿ ಬರೆದು ಈ ವಾಕ್ಯದಲ್ಲಿ ಹೇಳ್ತಾನೆ. ಸೊ ಮೊದಲನೇದಾಗಿ ಆತನು ಹೇಳ್ತಾನೆ, ಲೋಕವನ್ನ ಜಯಿಸುವಂಥದ್ದು ನಮ್ಮ ನಂಬಿಕೆಯಾಗಿದೆ ಎಂಬುದಾಗಿ. ಹಾಲೆಲ್ಲೂಯ. ಸೊ ನಾವು ಲೋಕದಲ್ಲಿ ಇದ್ದೇವೆ. ಯಾವ ಲೋಕ ಇದು? ಪರಲೋಕನ, ಭೂಲೋಕನ? ಭೂಲೋಕದಲ್ಲಿ ನಾವಿದ್ದೇವೆ. ಸೊ ಭೂಲೋಕದಲ್ಲಿ ನೀವು ಜಯವನ್ನ ಕಾಣಬೇಕೆಂಬುದಾಗಿ ಭಕ್ತನು ಹೇಳ್ತಾನೆ. ಅಂದ್ರೆ ಭೂಲೋಕದಲ್ಲಿ ಏನಿದೆ? ವಾಕ್ಯ ಹೇಳ್ತದೆ, ಈ ಲೋಕವು ದುಷ್ಟನ ಕೈಯಲ್ಲಿ ಸಿಕ್ಕಿ ಬಿದ್ದಿದೆ. ಈ ಲೋಕವು ಸೈತಾನನ ಹತೋಟಿಯಲ್ಲಿ ಇದೆ. ಆತನ ಅವುಗಳನ್ನು ನಿಯಂತ್ರಿಸ್ತಾ ಇದ್ದಾನೆ. ಪ್ರತಿ ಮನುಷ್ಯನ ಹೃದಯವನ್ನ, ಪ್ರತಿ ಮನುಷ್ಯನ ಆಲೋಚನೆಗಳನ್ನ ಆತ ನಿಯಂತ್ರಿಸ್ತಾ ಇರುವುದರಿಂದ ಈ ಲೋಕವು ಆತನ ಕೈಯಲ್ಲಿ ಇದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಅದಕ್ಕೆ ಬೈಬಲ್ ಹೇಳ್ತದೆ, ನೀವು ಈ ಲೋಕವನ್ನ ಜಯಿಸಬೇಕಾಗಿದೆ. ಆತ ನಿಮ್ಮ ಜೀವನದಲ್ಲಿ ಶೋಧನೆಗಳನ್ನು ತರ್ತಾನೆ, ಆತ ನಿಮ್ಮ ಜೀವನದಲ್ಲಿ ಸಂಕಷ್ಟಗಳನ್ನು ತರ್ತಾನೆ, ಆತ ನಿಮ್ಮ ಜೀವನದಲ್ಲಿ ಪಾಪದ ಆಲೋಚನೆಗಳನ್ನು ಆತನು ತರ್ತಾನೆ, ಆತ ನಿಮ್ಮ ಜೀವಿತ ನಾನಾ ವಿಧವಾಗಿ ನಿಮ್ಮನ್ನು ಶೋಧಿಸ್ತಾನೆ. ಆದರೆ ನೀವು ಜಯ ಹೊಂದಬೇಕೆಂಬುದಾಗಿ ಈ ವಾಕ್ಯದಲ್ಲಿ ಬರಿತಾ ಇರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಹಾಗಾದ್ರೆ ಲೋಕದಲ್ಲಿ ನಮಗೆ ಶೋಧನೆ ಇದೆ, ಲೋಕದಲ್ಲಿ ಪಾಪ ಇದೆ. ಪಾಪ ಅಂದ್ರೆ ಕತ್ತಲು, ತಾವು ನಡೆಯುವಂಥ ದಾರಿನೇ ಸರಿ ಎಂಬುದಾಗಿ. ಇವತ್ತು ಲೋಕ ಸುತ್ತಮುತ್ತಲು ನೋಡುವಾಗ ಅನೇಕರು ಅನೇಕ ವಿಧದಲ್ಲಿ ಜೀವಿಸ್ತಾ ಇದ್ದಾರೆ. ಅವ್ರಿಗೆ ಕೇಳುವಾಗ ಅವ್ರು ಹೇಳ್ತಾರೆ, ನಾನು ಮಾಡುವುದೇ ಸರಿ. ಇವತ್ತು ಚಿಕ್ಕವರಲ್ಲದೆ ದೊಡ್ಡವರಲ್ಲದೆ ಎಲ್ಲರೂ ಕೂಡ ಪಾಪದಲ್ಲಿ ಮುಳುಗಿ ಹೋಗಿದ್ದಾರೆ. ಈ ಶೋಧನೆಗಳು ದೇವರ ಮಕ್ಕಳ ಜೀವನದಲ್ಲಿ ಬರಬಾರದು ಎಂಬುದಾಗಿ ಇದು ವಿಶ್ವಾಸಿಗಳಿಗೆ ಬರೆದಂತ ವಾಕ್ಯ. ಪ್ರತಿ ಮಗುವನ್ನು ಶೋಧಿಸ್ತಾನೆ, ನಿನ್ನ ಪಾಪದಲ್ಲಿ ಸಿಕ್ಕಾಗಲಿಕ್ಕೆ ಶೋಧಿಸ್ತಾನೆ, ಸಂಕಷ್ಟಗಳಲ್ಲಿ ಸಿಕ್ಕಿ ಬೀಳಲಿಕ್ಕೆ ನಿನ್ನ ಶೋಧಿಸ್ತಾನೆ, ನಿಂದೆಗಳಲ್ಲಿ ಸಿಕ್ಕಿ ಬೀಳಲಿಕ್ಕೆ ನಿನ್ನ ಶೋಧಿಸ್ತಾನೆ. ಇವೆಲ್ಲವುಗಳನ್ನು ಶೋಧಿಸುವ ಮೂಲಕವಾಗಿ ಆತನನ್ನ ತನ್ನ ನಿಯಂತ್ರಣದಲ್ಲಿ ತೆಗೆದುಕೊಳ್ಳಬೇಕೆಂಬುದಾಗಿ ಬಯಸುವನಾಗಿರ್ತಾನೆ. ಹಾಗಾದ್ರೆ ವಾಕ್ಯ ಹೇಳ್ತದೆ, ಲೋಕವನ್ನು ಜಯಿಸಬೇಕಾದ್ರೆ ನಂಬಿಕೆ. ಅದೇ 5ನೇ ಅಧ್ಯಾಯ 1ನೇ ವಚನ. ದೇವರ ವಾಕ್ಯ ಹೇಳ್ತದೆ, ದೇವರಿಂದ ನಾವು ಹುಟ್ಟಿದವರಾಗಿರಬೇಕಂತ. ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಗಮನಿಸಿ, ನಾವು ಈ ಲೋಕದಲ್ಲಿ ಬರುವಂತ ಎಲ್ಲಾ ಶೋಧನೆಗಳನ್ನ, ಈ ಲೋಕದಲ್ಲಿ ಬರುವಂತ ಪಾಪದ ಕಾರ್ಯಗಳನ್ನ ನಾವು ಜಯಿಸಬೇಕಾದ್ರೆ ದೇವರಿಂದ ಹುಟ್ಟಿದವರಾಗಿರ್ಬೇಕಂತ. ಹಲ್ಲೆಲೂಯ. ಸಾಮಾನ್ಯ ಜಯಿಸಕ್ಕಾಗಲ್ಲ. ಅದಕ್ಕೆ ಬಹಳ ಜನ ಹೇಳ್ತಾರೆ, ಅಯ್ಯೋ ನಾನು ಮಾಡಬಾರ್ದು ಅನ್ಕೊಂಡೆ, ಯಾಕೋ ನಾನು ಮಾಡಿದೆ. ಅಯ್ಯೋ ನನಗೆ ಗೊತ್ತಿತ್ತು, ದೇವರಿಗೆ ಹೇಳ್ತಾರಂತ ಗೊತ್ತಿತ್ತು, ಆದ್ರೂ ನಾನು ಮಾಡಿದೆ. ಹೇಗೆ ಮಾಡಿದೆ? ಶೋಧನೆ. ಲೋಕದಲ್ಲಿ ಶೋಧಿಸುವ ಶೋಧಕನು ಇದ್ದಾನೆ. ಹಾಗಾಗಿ ವಾಕ್ಯ ಭಾಗ ಸ್ಪಷ್ಟವಾಗಿ ಹೇಳ್ತದೆ, ಇದನ್ನ ಜಯಿಸಬೇಕಾದ್ರೆ ನೀನು ಹೊಸದಾಗಿ ಹುಟ್ಟಬೇಕಾಗಿದೆ, ನೀನು ದೇವರಲ್ಲಿ ಹುಟ್ಟಬೇಕಾಗಿದೆ. ಆಮೆನ್. ಫಸ್ಟ್ ನಾವು ತಾಯಿ ಗರ್ಭದಲ್ಲಿ ಹುಟ್ಟಿದ್ದೇವೆ, ದೇವರಲ್ಲಿ ಹುಟ್ಟುವುದು ಹೇಗೆ? ಇವತ್ತು ನನಗೆ 30 ವರ್ಷ, 40 ವರ್ಷ, 50 ವರ್ಷ ನನಗಿದೆ. ಆದರೆ ಮತ್ತೆ ದೇವರಲ್ಲಿ ಹೇಗೆ ನಾವು ಹುಟ್ಟುವುದು? ವಾಕ್ಯ ಹೇಳ್ತದೆ, ನಾವು ದೇವರಲ್ಲಿ ಹುಟ್ಟಬೇಕು.
ಪ್ರತಿಯೊಬ್ಬರು ಕೂಡ ದೇವರನ್ನ ಆರಾಧಿಸುವಂತ ದೇವರ ಮಗನು ದೇವರ ಮಗಳು ಯಾರೇ ಆಗಲಿ ದೇವರಲ್ಲಿ ನಾವು ಹುಟ್ಟಬೇಕಾಗಿದೆ. ಹಲ್ಲೆಲೂಯ. ಹಾಗಾದ್ರೆ ಹೇಗೆ ದೇವರಲ್ಲಿ ಹುಟ್ಟುವುದು? ಮೊದಲನೇ ಯೋಹಾನದಲ್ಲಿ ನಾವು ನೋಡಿದ ಹಾಗೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಈಗ ನಾವು ನೋಡಿದೆವು. ಹಾಗೆ ಯೋಹಾನ ಬರೆದ ಒಂದು ಸುವಾರ್ತೆ ಯೋಹಾನದಲ್ಲಿ ಮೊದಲನೇ ಯೋಹಾನ 12ನೇ ವಚನ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಯಾರು ಆತನನ್ನ ಅಂಗೀಕಾರ ಮಾಡಿದ್ರು ಅಂದ್ರೆ ಆತನನ್ನ ನಂಬಿದರೋ, ಅಂದರೆ ಆತನ ಹೆಸರಿನಲ್ಲಿ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಕೊಟ್ಟಿದೆ. ಅದೇ ಮೊದಲನೇ ಯೋಹಾನ 5ನೇ ಅಧ್ಯಾಯ 1ನೇ ವಚನ ನೋಡಿದೆವು. ಯೇಸು ಕ್ರಿಸ್ತನನ್ನ ನಂಬುವನು ಪ್ರತಿಯೊಬ್ಬನು ಕೂಡ ದೇವರಿಂದ ಹುಟ್ಟಿದವನಾಗಿದ್ದಾನೆ. ಹಾಗಾದ್ರೆ ದೇವರಿಂದ ಹುಟ್ಟಬೇಕಾದ್ರೆ ದೇವರ ಸನ್ನಿಧಾನಕ್ಕೆ ಬಂದು, ಸ್ವಾಮಿ ನಿನ್ನ ಕ್ರಿಸ್ತನಾಗಿದೆಯಾ, ನಿನ್ನ ಲೋಕ ರಕ್ಷಕನಾಗಿದೆಯಾ, ಸ್ವಾಮಿ ನಿನ್ನ ಮೇಲೆ ಅಭಿಷೇಕ ಇದೆ, ನಿನ್ನ ಮೇಲೆ ಕರ್ತನ ಅಭಿಷೇಕ ನನ್ನ ಶಾಪಗಳನ್ನ, ಪಾಪಗಳನ್ನ, ನಗುಗಳನ್ನ, ನನ್ನ ಬಂಧನಗಳನ್ನ ಅದು ಮುರಿಯುತ್ತದೆ. ನಿನ್ನಿಂದ ದೇವರೇ ನನಗೆ ನಿತ್ಯ ಜೀವ ಇದೆ, ನಿನ್ನಿಂದ ನನಗೆ ಪಾಪದಿಂದ ಬಿಡುಗಡೆ ಇದೆ ಎಂಬುದಾಗಿ ಯಾವಾಗ ನಾವು ನಂಬುತ್ತೇವೋ ಯೇಸು ಸ್ವಾಮಿ ತನ್ನ ಮಗನಾಗಿ ಮಗಳಾಗಿ ನಮ್ಮನ್ನು ಸ್ವೀಕಾರ ಮಾಡಿಕೊಳ್ತಾರೆ ಅಂತ. ಹಲ್ಲೆಲೂಯ. ಅಲ್ಲಿವರೆಗೂ ಬರೀ ನೀವು ದತ್ತಿ ತೆಗೆದುಕೊಂಡ ಮಗನಾಗಿ ಮಾತ್ರ ಇರ್ತೀಯ. ಕೆಲವರೆಲ್ಲ ಮಕ್ಕಳನ್ನ ಸಾಕ್ತಾರೆ, ಅವ್ರು ಹೊಟ್ಟೆಯಲ್ಲಿ ಹುಟ್ಟಿರಲ್ಲ, ಆದ್ರೆ ನಮಗೆ ಮಕ್ಕಳಿಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಮಕ್ಕಳನ್ನ ಸಾಕ್ತಾರೆ. ಅವರು ದೊಡ್ಡವರಾದ್ಮೇಲೆ ನಮ್ಮಪ್ಪ ನಮ್ಮಮ್ಮ ಅಂತ ಕರೀತಾರೆ, ಹೌದಲ್ವಾ? ಆದ್ರೆ ನಿಜವಾಗಿ ಅವರು ದತ್ತು ತೆಗೆದುಕೊಂಡಂತವ್ರು, ಆದ್ರೆ ನಿಜವಾಗಿ ಅವರ ಹೊಟ್ಟೆಯಲ್ಲಿ ಹುಟ್ಟಿದಂತವರು ಅಲ್ಲ. ಸ್ವಾಮಿ ಕೂಡ ಅದನ್ನ ಹೇಳ್ತಾನೆ, ನೀವು ಲೋಕವನ್ನ ಜಯಿಸಬೇಕಾದ್ರೆ ನೀವು ದೇವರಿಂದ ಹುಟ್ಟಿ ಬರಬೇಕಾಗಿದೆ. ಅಪ್ಪ ನಾನು ಪಾಪಿಯಾಗಿದ್ದೇನೆ, ನನಗೋಸ್ಕರ ನೀನು ಪರಲೋಕವನ್ನ ಬಿಟ್ಟು ಭೂಲೋಕಕ್ಕೆ ನೀನು ಬಂದು ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಿದೀಯಾ. ನಾನು ಕೈಯಿಂದ ಮಾಡಿದ ತಪ್ಪಿಗಾಗಿ ಕೈಗಳಲ್ಲಿ ಮೊಳೆ ಹೊಡೆಸ್ಕೊಂಡಿದ್ಯಾ, ನಾನು ತಪ್ಪಾದ ದಾರಿಯಲ್ಲಿ ನಡೆದಕ್ಕಾಗಿ ಕಾಲಿಗೆ ಮೊಳೆಯನ್ನು ಹೊಡೆಸ್ಕೊಂಡಿದ್ಯಾ. ದೇವರೇ ನನ್ನ ಕೆಟ್ಟ ಆಲೋಚನೆಗಳನ್ನು ಮಾಡ್ತಾ ಇದಕ್ಕೆ ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಕೊಂಡಿದ್ಯಾ. ನಾನು ಮಾಡುವ ಪಾಪದಿಂದ, ನನ್ನಿಂದ ಬರುವ ಶಾಪದಿಂದ ಕಲ್ವಾರಿ ಶಿಲುಬೆ ಮೇಲೆ ನಿನ್ನ ಪ್ರಾಣವನ್ನು ಕೊಟ್ಟಿದ್ದಲ್ಲಪ್ಪ. ಈಗ ನಾನು ನಂಬುತ್ತೇನೆ, ನನ್ನ ಪಾಪಕ್ಕಾಗಿ ನೀನು ಪ್ರಾಣ ಕೊಟ್ಟಿದ್ಯಾ. ನಾನು ನಂಬುತ್ತೇನೆ 2000 ವರ್ಷಗಳಿಂದ ಸಮಾಧಿಯಿಂದ ಎದ್ದು ಬಂದಿದ್ದೇನೆ ಎಂಬುದಾಗಿ ನಾನು ನಂಬುತ್ತೇನೆ ಎಂಬುದಾಗಿ ಯಾವಾಗ ವಿಶ್ವಾಸ ಮಾಡಿ ನಿನ್ನ ಬಾಯಿಂದ ಅರಿಕೆ ಮಾಡ್ತೀಯೋ, ದೇವರು ಹೇಳ್ತಾರೆ, ಬಾ ಮಗ, ಇನ್ನು ಮೇಲೆ ನೀನು ನನ್ನ ಮಗನಾಗಿ ಮಗಳಾಗಿ ಇರ್ತೀಯ. ಆತನನ್ನ ಅಂಗೀಕಾರ ಮಾಡ್ಕೋಬೇಕಾಗಿದೆ. ಯಾರು ಆತನನ್ನ ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯ. ದೇವರಿಂದ ಹುಟ್ಟಿದಂಥವರು ಲೋಕವನ್ನ ಜಯಿಸುವವರಾಗಿದ್ದಾರೆ. ಇವಾಗ ನಾವು ದೇವರಿಂದ ಹುಟ್ಟಬೇಕಾದ್ರೆ ಸಂಪೂರ್ಣವಾಗಿ ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಏನ್ ಮಾಡಬೇಕಾಗಿದೆ, ಸ್ವೀಕಾರ ಮಾಡಬೇಕಾಗಿದೆ. ಅದೇ 5ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತದೆ, ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ಆತನು ದೇವರಿಂದ ಮತ್ತೆ ಹುಟ್ಟಿದವನಾಗಿದ್ದಾನೆ. ಹಲ್ಲೆಲೂಯ. ಒಂದು ಸಾರಿ ತಾಯಿ ಗರ್ಭದಲ್ಲಿ ಹುಟ್ಟಿದ್ದಾನೆ, ಆದ್ರೆ ಯಾವಾಗ ಯೇಸು ಸ್ವಾಮಿ ಆತನೇ ಕ್ರಿಸ್ತನಾಗಿದ್ದಾನೆ. ಕ್ರಿಸ್ತನೆಂದ್ರೆ ಅಭಿಷಕ್ತನ್, ಅಭಿಷೇಕ ಆತನ ಮೇಲೆ ಇದೆ. ಬಂಧನಗಳನ್ನು ಮುರಿಯುವಂತ ಅಭಿಷೇಕ, ನಿನ್ನನ್ನು ಪಾಪದಿಂದ ಹೊರಗಡೆ ತರುವಂತ ಅಭಿಷೇಕ, ನಿನ್ನ ಶಾಪದ ಬಂಧನಗಳಿಂದ ಹೊರಗಡೆ ತರುವಂತ ಅಭಿಷೇಕ, ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗುವಂತ ಅಭಿಷೇಕ ಆತನ ಮೇಲೆ ಇದೆ ಎಂಬುದಾಗಿ ಯಾವಾಗ ನೀನು ನಂಬುತ್ತೀಯೋ ಆವಾಗ ನೀನು ದೇವರಲ್ಲಿ ಹುಟ್ಟಿ ಬಂದ ಮಗನಾಗಿ ಮಗಳಾಗಿ ಇರ್ತೀಯ. ಹಾಗಾದ್ರೆ ಆ ನಂಬಿಕೆ ಲೋಕವನ್ನ ಜಯಿಸುತ್ತದೆ. ಆ ನಂಬಿಕೆ ಲೋಕವನ್ನ ಜಯಿಸ್ತದೆ. ನೋಡಿ ಹೇಗೆ ಲೋಕ ಜಯಿಸ್ತದೆ, ಯಾವಾಗ ನಾವು ಆತನನ್ನು ನಂಬುತ್ತೇವೋ ಈಗ ಆತನ ಮಗನಾಗಿ ಮಗಳಾಗಿ ನಾವು ಜೀವಿಸ್ತೇವೆ. ಈಗ ತಂದೆಯು ನಮ್ಮ ಸಂಗಡ ಇರ್ತಾನೆ, ನಾವು ಎಲ್ಲಿ ಹೋದ್ರೂ ತಂದೆ ನಮ್ಮ ಸಂಗಡ ಇರ್ತಾನೆ, ನಮ್ಮ ಜೊತೆಯಲ್ಲಿ ಆತನ ಇರ್ತಾನೆ. ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರ್ತೀನಿ ಎಂಬುದಾಗಿ ದೇವರು ಹೇಳಿದಾರಲ್ವಾ, ಎಲ್ಲಾ ದಿವಸ ಆತನ ನಮ್ಮ ಸಂಗಡ ಇರ್ತಾನೆ. ಈಗ ನಾವು ಎಲ್ಲೆಲ್ಲಿ ಹೋಗ್ತೀವೋ ಆತನ ಅಭಿಷೇಕ ನಮ್ಮ ಮೇಲೆ ಇರ್ತದೆ, ನಾವು ಎಲ್ಲಿ ಹೋಗ್ತೀವೋ ಆತನ ಪ್ರಸನ್ನ ನಮ್ಮ ಮೇಲೆ ಇರ್ತದೆ. ಬರುವಂತ ಶೋಧನೆಗಳನ್ನ ಲೋಕದಲ್ಲಿ ನಾವು ಜಯಿಸಲಿಕ್ಕೆ ಶಕ್ತರಾಗುವರಾಗಿರುತ್ತೇವೆ. ಹಲ್ಲೆಲೂಯ. ಕಾರಣ ನಮ್ಮ ಬಲ ಅಲ್ಲ, ನಮ್ಮ ಸಾಮರ್ಥ್ಯ ಅಲ್ಲ, ನಮ್ಮ ಜ್ಞಾನ ಅಲ್ಲ, ಆತನ ಅಭಿಷೇಕ ನಮ್ಮ ಮೇಲೆ ಇರುವುದರ ನಿಮಿತ್ತ. ಅಭಿಷಕ್ತನಾಗಿರುವ ದೇವರು ನಮ್ಮ ಒಳಗಡೆ ಇದ್ದು, ನಮ್ಮ ಸಂಗಡ ಇದ್ದು, ನಮ್ಮ ಮುಖಾಂತರವಾಗಿ ಕಾರ್ಯಗಳನ್ನು ಮಾಡ್ತಾ ಇರುವುದರ ನಿಮಿತ್ತವಾಗಿ ಹೋಗುವಾಗ ಶೋಧನೆಗಳನ್ನ ಜಯಿಸುವರಾಗಿದ್ದೇವೆ. ಆ ಬೆಳಕು ನಮ್ಮ ಒಳಗಡೆ ವಾಸ ಮಾಡ್ತದೆ. ಯೇಸು ಸ್ವಾಮಿ ಬೆಳಕಾಗಿದ್ದಾನೆ, ಆ ಬೆಳಕು ನಮ್ಮ ಒಳಗಡೆ ವಾಸ ಮಾಡ್ತದೆ. ಆ ಒಂದು ನೀತಿ ನಮ್ಮ ಒಳಗಡೆ ವಾಸ ಮಾಡ್ತದೆ, ಆ ಪರಿಶುದ್ಧತೆ ನಮ್ಮ ಒಳಗಡೆ ವಾಸ ಮಾಡ್ತದೆ. ಆ ಒಂದು ಆತ್ಮಿಕ ಕಾರ್ಯಗಳು ನಮ್ಮ ಒಳಗಡೆ ವಾಸ ಮಾಡೋದ್ರಿಂದ ನಾವು ಎಲ್ಲಿ ಹೋದ್ರೂ ಕೂಡ ಆತ್ಮಿಕವಾಗಿ ಜಯವನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಗಮನಿಸಿ, ನಾವು ದೇವರ ಮಕ್ಕಳಾಗಿ ಮುಂದೆ ಹೋಗುವಾಗ ನಾವು ಎಲ್ಲೆಲ್ಲಿ ಹೋಗ್ತೀವೋ ಆ ತಂದೆಯ ಪ್ರಸನ್ನತೆ ನಮ್ಮೊಂದಿಗೆ ಇರ್ತದೆ.
ನಾವು ಎಲ್ಲೆಲ್ಲಿ ಹೋಗ್ತೀವೋ ಆ ಬೆಳಕು ನಮ್ಮಲ್ಲಿ ಒಳಗಡೆ ವಾಸ ಮಾಡ್ತಾ ಇರ್ತದೆ. ಈ ಬೆಳಕು ಎಲ್ಲಿ ಹೋಗ್ತದೋ ಅಲ್ಲಿರುವ ಕತ್ತಲೆ ಓಡಿಸ್ತದೆ. ಯಾವಾಗ ನೀನು ದೇವರ ಮಗನಾಗಿ ಮಗಳಾಗಿ ಜೀವಿಸ್ತೀಯೋ ಆ ಬೆಳಕು ನಿನ್ನ ಒಳಗಡೆ ಬರ್ತದೆ. ಅದನ್ನು ಯೋಹಾನ ಬರಿತಾನೆ, ಆತನು ಈ ಬೆಳಕಾಗಿದ್ದಾನೆ. ಆ ಬೆಳಕು ನಿನ್ನ ಒಳಗಡೆ ಬರುವಾಗ ನೀನು ಎಲ್ಲೆಲ್ಲಿ ಹೋಗ್ತೀಯ, ಲೋಕದಲ್ಲಿ ಬರುವಂಥ ಎಲ್ಲ ಶೋಧನೆಗಳನ್ನು ನೀನು ಜಯಿಸ್ತೀಯ. ಒಂದಲ್ಲ ಎರಡಲ್ಲ ಬರುವಂಥ ಪ್ರತಿ ಶೋಧನೆಗಳನ್ನು ನೀನು ಜಯಿಸ್ತೀಯ. ಇದೇ ನಿನ್ನ ಆತ್ಮಿಕ ಜೀವನಕ್ಕೆ ರಹಸ್ಯವಾದ ಕಾರ್ಯ ಎಂಬುದಾಗಿ ಹೇಳ್ತಾನೆ. ಆಮೇನ್. ಇವತ್ತು ಎಷ್ಟು ಜನ ಹೇಳ್ತೀವಿ, ಸರ್ ನಾನು ಅದು ಮಾಡಬಾರ್ದು ಅಂದ್ಕೊಂಡೆ, ಯಾಕೋ ನಾನು ಮಾಡಿದೆ. ನಾನು ಅಲ್ಲಿಗೆ ಹೋಗ್ಬಾರ್ದು ಅಂದ್ಕೊಂಡು ಹೇಗೆ ನಾನು ಹೋದ ನನಗೆ ಗೊತ್ತಿಲ್ಲ. ನಾನು ಇಲ್ಲಿಂದ ತೀರ್ಮಾನ ಮಾಡ್ಕೊಂಡು ಹೋಗಿದೆ, ಆದರೆ ಅಲ್ಲಿ ಹೋದ ಮೇಲೆ ಏನಾಯ್ತಂತ ನನಗೆ ಗೊತ್ತಿಲ್ಲ. ಕಾರಣ ಕರ್ತನ ಒಂದು ಬೆಳಕು ನಿನ್ನ ಒಳಗಡೆ ಇಲ್ಲ. ಯಾವಾಗ ಬೆಳಕಿರ್ತದೋ ಕತ್ತಲೆ ಓಡಿ ಹೋಗುತ್ತೆ. ಗಮನಿಸಿ, ಇಲ್ಲಿ ಒಂದು ಬೆಳಕಿದೆ. ಈ ಬೆಳಕು ಬಂದ್ ಮಾಡಿದ್ರೆ ಏನು ಬರುತ್ತೆ? ಇಲ್ಲೇ ಕತ್ತಲೆ ಬರುತ್ತೆ. ಅದನ್ನೇ ಬೆಳಕು ಆನ್ ಮಾಡಿದ್ರೆ ಏನಾಗುತ್ತೆ? ಇಲ್ಲೆಲ್ಲ ಬೆಳಕಾಗುತ್ತೆ. ಅದೇ ನಿನ್ನ ಒಳಗಡೆ ಇರುವಂಥ ಬೆಳಕು ಲೋಕದಲ್ಲಿ ಉಪಯೋಗಿಸುವಾಗ ಅಲ್ಲಿ ಸಂಪೂರ್ಣವಾದ ಬೆಳಕು ಬರುವಂಥದ್ದಾಗಿದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅದು ಯೋಹಾನ 16:33 ವಚನ. ನನ್ನಲ್ಲಿದ್ದು ಮನಃಶಾಂತಿ ಹೊಂದಿಕೊಳ್ಳ್ರಿ, ಹೆದರಬೇಡ್ರಿ, ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ. ಆಮೇನ್. ಯೇಸು ಸ್ವಾಮಿ ಏನು ಮಾಡಿದ್ರಂತೆ? ಈ ಲೋಕದಲ್ಲಿ ಬಂದು ಲೋಕವನ್ನ ಜಯಿಸಿದ್ದಾರೆ. ನೆಕ್ಸ್ಟ್ ಪಾಳಿ ಯಾರ್ದು? ಪಕ್ಕದವರಿಗೆ, ನಿಂದು ನಂದು. ಯೇಸು ಸ್ವಾಮಿ ಈ ಲೋಕದಲ್ಲಿ ಮನುಷ್ಯನಾಗಿ ಬಂದು 33 ವರ್ಷ ಈ ಲೋಕದಲ್ಲಿದ್ದು ಆತನು ಬರುವಂಥ ಎಲ್ಲ ಶೋಧನೆಗಳನ್ನು ಜಯಿಸಿ ಆತನು ಹೋಗ್ಬಿಟ್ಟ. ಈಗ ನೆಕ್ಸ್ಟ್ ಆತನ ಮಕ್ಕಳದಿದೆ. ಈ ಲೋಕ ಯೇಸು ಸ್ವಾಮಿನೇ ಬಿಟ್ಟಿಲ್ಲ ಅಂತೆ. ನಮಗೆ ಬಿಡುತ್ತಾ? ಬಿಡುತ್ತಾರೆ ನಮಗೆ? ಆತನನ್ನೇ ಬಿಟ್ಟಿಲ್ಲ ಅಂತೆ. ಈಗ ಆತನು ಈ ಲೋಕವನ್ನು ಜಯಿಸಿ ಹೋಗ್ಬಿಟ್ಟ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಗಮನಿಸಿ, ಪ್ರತಿ ದೇವರ ಮಕ್ಕಳಿಗೆ ಮನಃಶಾಂತಿ ಎಲ್ಲಿ ಸಿಗುತ್ತಂದ್ರೆ ದೇವರಲ್ಲಿ ಮಾತ್ರ. ಯೇಸು ಸ್ವಾಮಿನಲ್ಲಿ ಇರುವಾಗ, ಆತ್ಮಿಕವಾಗಿ ಜೀವಿಸುವಾಗ ಮನಃಶಾಂತಿ ನಮಗಿರುವಂತದ್ದಾಗಿದೆ. ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿಕೊಳ್ಳ್ರಿ, ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ನಿಮಗೆ ಸುಖ ಇದೆ, ಹೌದಾ? ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಧೈರ್ಯವಾಗಿರ್ರಿ, ನಾನು ಲೋಕವನ್ನ ಜಯಿಸಿ ಮೇಲೆ ಬಂದಿದ್ದೇನೆ ಎಂದು ಹೇಳ್ತಾ ಇದ್ದಾನೆ. ಹಾಲೆಲೂಯ. ಪಕ್ಕದೊಳಗಡೆ ಯೇಸು ಸ್ವಾಮಿ ಲೋಕ ಜಯಿಸಿದ್ದಾರೆ. ಆ ಯೇಸು ನಿನ್ನ ಒಳಗಡೆ ಇದ್ದಾನೆ. ನೀನು ಕೂಡ ಜಯವನ್ನ ಕಾಣ್ತೀಯ. ಧೈರ್ಯವಾಗಿರು. ಆಮೇನ್. ನೋಡಿ, ಯೇಸು ಸ್ವಾಮಿ ನಮ್ಮೊಳಗಿರುವಾಗ ಬರುವಂತ ಶೋಧನೆಗಳನ್ನು ನಾವು ಜಯಿಸ್ತೇವೆ. ಯೇಸು ಸ್ವಾಮಿಗೆ ಅನೇಕ ಶೋಧನೆಗಳು ಬಂದು, ಹಸಿವೆ ಶೋಧನೆ ಬಂತು. ಸೈತಾನನು ಎಲ್ಲ ಪ್ರಪಂಚವನ್ನು ತೋರಿಸಿ ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ ಹೇಳ್ದ. ಪ್ರಾಣದ ಶೋಧನೆ ಬಂತು. ಏನೆಲ್ಲ ಶೋಧನೆಗಳು ಆತನಿಗೆ ಬಂದವು, ಎಲ್ಲವನ್ನ ಆತನು ಜಯಿಸಿದ. ಇವತ್ತು ನಮಗೆ ಅನೇಕ ಶೋಧನೆಗಳು ನಮಗೆ ಬರ್ತವೆ. ಯಾರಾದರೂ ಹೇಳ್ಬೋದಾ, ಪಾಸ್ಟರ್ ನನಗೆ ಒಂದು ಶೋಧನೆ ಬರಲ್ಲ ಅಂತ ಯಾರಾದರೂ ಹೇಳ್ಬೋದಾ? ಪ್ರತಿಯೊಬ್ಬರಿಗೂ ಶೋಧನೆ ಬರುತ್ತೆ. ಈ ಸ್ಥಳದಿಂದ ತಿರುಗಿ ನಾವು ಮನೆ ಮುಟ್ಟುವರೆಗೆ ಎಷ್ಟು ಶೋಧನೆಗಳು ಬರ್ತವೆ. ಈ ಲೋಕದಲ್ಲಿ ನಾವು ತಿರುಗಾಡುವಾಗ, ಎಲ್ಲ ಸ್ಥಳಗಳಿಗೆ ಹೋಗುವಾಗ ನಾನಾ ಶೋಧನೆಗಳು ನಮಗೆ ಬರುವಂತವಾಗಿವೆ. ಇವೆಲ್ಲವುಗಳನ್ನು ಜಯಿಸಬೇಕಾದರೆ ಆ ಬೆಳಕು ನಮ್ಮ ಒಳಗಡೆ ಇರಬೇಕಾಗಿದೆ. ಆ ಬೆಳಕು ನಮ್ಮ ಒಳಗಡೆ ಇರಬೇಕಾದ್ರೆ ನಾವು ಆತನ ಮಗನಾಗಿ ಮಗಳಾಗಿ ಸಂಪೂರ್ಣವಾಗಿ ಜೀವಿಸಬೇಕಾಗಿದೆ. ಆತ್ಮಿಕವಾಗಿ ಹುಟ್ಟಬೇಕಾದ್ರೆ ಯೇಸು ಸ್ವಾಮಿಯನ್ನು ಸಂಪೂರ್ಣವಾಗಿ ಅರ್ಧಮರ್ಧ ಅಲ್ಲ. ಅರ್ಧಮರ್ಧ ಅಂದರೆ ಕೆಲವು ಅವಶ್ಯಕತೆಗಳಿಗಾಗಿ ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡೋದು, ಅಥವಾ ಏನೋ ಅವಶ್ಯಕತೆ ಇದೆ ಆತನ ಬಳಿಗೆ ಬರುವಂಥದ್ದು, ಅಷ್ಟು ಮಾತ್ರವಲ್ಲ ರೀ. ನನಗಾಗಲೇ ಹೇಳಿದೆ, ದತ್ತು ತಗೊಂಡ ಮಗ ಬೇರೆ, ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಬೇರೆ. ಈಗ ಕರ್ತನೆ, ನಿನ್ನಲ್ಲಿ ನಾನು ಜೀವಿಸುತ್ತೇನೆ, ಇನ್ನು ಮೇಲೆ ದೇವರೇ ನಿನ್ನ ಮಗನಾಗಿ ಮಗಳಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ ಯಾವಾಗ ನಾವು ಆತನಿಗೆ ಒಪ್ಪಿಸಿಕೊಟ್ಟು ಆತನ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತೀವೋ, ತಂದೆ ನಮ್ಮನ್ನ ತನ್ನ ಮಕ್ಕಳನ್ನು ಸೇರಿಸಿಕೊಳ್ಳುವ ರೀತಿಯಲ್ಲಿ ಕರ್ತನು ತನ್ನ ಮಕ್ಕಳನ್ನು ಸೇರಿಸಿಕೊಳ್ತಾನೆ. ಅದೇ ಹೇಳ್ತಾನೆ, ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ. ಆಮೇನ್. ಅಧಿಕಾರ ಇದ್ದ ಮೇಲೆ ಭಯಪಡಕ್ಕಾಗುತ್ತಾ? ಒಬ್ಬ ಟ್ರಾಫಿಕ್ ಪೊಲೀಸರು ಒಂದು ಗಾಡಿಯನ್ನು ಹಿಡಿದ್ರು. ಅವಾಗ ಬ್ಯಾಡ್ಜ್ ಇದ್ದಿಲ್ಲ ಆ ಪೊಲೀಸ್ಗೆ. ತಕ್ಷಣ ನನ್ನ ಮಗ ಹೇಳ್ಬಿಟ್ಟ, ಸಾರ್ ಎಲ್ಲಿ ನಿಮ್ಮ ಬ್ಯಾಡ್ಜ್, ನೀವು ಹಿಡ್ದಿರಲ್ಲ, ಎಲ್ಲಿ ನಿಮ್ಮ ಬ್ಯಾಡ್ಜ್ ಇದೆ ನೋಡಪ್ಪ, ಒಳಗಡೆ ಇದೆ, ಹುಚ್ಚೋಗಿದೆ ಅದ ನೋಡಂತೇಳಿ ತೋರಿಸಿದ. ಆತನಿಗೆ ಭಯ ಇಲ್ಲ. ಅದೇ ಬ್ಯಾಡ್ಜ್ ಇಲ್ಲ ಅಂದ್ರೆ ಅಣ್ಣ ಭಯ ಬರುತ್ತಾ ಇಲ್ವಾ? ಹೌದಲ್ಲಪ್ಪ, ನನ್ನ ಬಗ್ಗೆ ಎಲ್ಲ ಗೊತ್ತಾಯ್ತಲ್ಲ ಇವರಿಗೆ,
ನನ್ನ ಬಗ್ಗೆ ಎಲ್ಲ ವಿಷಯ ಇವ್ರಿಗೆ ಗೊತ್ತಾಯ್ತಿಲ್ಲ ಎಂಬುದಾಗಿ ಭಯಪಡ್ತಾನೆ. ಹಾಗೆ ದೇವರು ತನ್ನ ಮಕ್ಕಳಾಗುವ ಅಧಿಕಾರ ಎಂಬ ಒಂದು ಬ್ಯಾಡ್ಜ್ ನಮಗಿದೆ. ಆತನ ಮಗನಾಗಿ ಮಗಳಾಗಿ ಜೀವಿಸುವಾಗ ಯೇಸು ಸ್ವಾಮಿ ಯಾವ ರೀತಿ ಸೈತಾನ ಎದುರಿಸಿದ್ರು ನಾವು ಎದುರಿಸ್ತೇವೆ. ಯೇಸು ಸ್ವಾಮಿ ಯಾವ ರೀತಿ ಶೋಧನೆಗಳ ಜಯಿಸಿದ್ರು ನಾವು ಜಯಿಸ್ತೇವೆ. ಕಾರಣ ನಾವು ಸ್ವಂತ ಆತನ ಮಗನು ಮಗಳಾಗಿರುವುದರಿಂದ ಸಮಸ್ತವನ್ನು ನಾವು ಜಯಿಸಲಿಕ್ಕೆ ಆಗುತ್ತದೆ. ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಮ ಕೈಲೇ ಆಗದಿರುವಂಥದ್ದು ಒಂದೂ ಇಲ್ಲ ಅಂತ ಹೇಳ್ತಾನೆ. ಆತನ ಮಕ್ಕಳ ಕೈಲಿ ಆಗದಿರುವಂಥದ್ದು ಒಂದೂ ಇಲ್ಲ. ಸಮಸ್ತವನ್ನ ಜಯಿಸಲಿಕ್ಕೆ ನಾವಾಗುತ್ತೇವೆ. ಅದೇ ಯೋಹಾನನು ಹೇಳ್ತಾನೆ, ನಂಬಿಕೆ ಮಾತ್ರ ಜಯಿಸಕ್ಕಾಗುತ್ತೆ. ಏನು ಆ ನಂಬಿಕೆ? ಕರ್ತನು ನನಗೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. ಕರ್ತನು ನನ್ನ ಪಾಪಗಳಿಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ನನ್ನ ಶಾಪವನ್ನ, ಪಾಪವನ್ನ, ಬಡತನವನ್ನ ತೆಗೆದುಹಾಕುವನಾಗಿದ್ದಾನೆ. ಆತನ ಮೇಲೆ ಅಭಿಷೇಕ ಇದೆ. ಆ ಅಭಿಷೇಕ ನನ್ನನ್ನು ಮುಟ್ಟುತ್ತದೆ. ಆ ಅಭಿಷೇಕ ನನ್ನ ಒಳಗಡೆ ಇರ್ತದೆ. ಯಾವಾಗ ನೀನು ನಂಬಿ ಆತನಿಗೆ ಒಪ್ಪಿಸಿಕೊಡ್ತೀಯೋ ಸಂಪೂರ್ಣ ಆತನ ಮಗನಾಗಿ ಮಗಳಾಗಿ ಜೀವಿಸ್ತೀಯ. ಯೇಸು ಸ್ವಾಮಿ ಹೇಳ್ತಾನೆ, ನಾನು ಒಬ್ಬಂಟಿಗನಲ್ಲ, ತಂದೆ ನನ್ನ ಸಂಗಡ ಇದ್ದಾನೆ. ತಂದೆ ನನ್ನ ಸಂಗಡ ಇರುವುದರಿಂದ ನಾನು ಎಲ್ಲ ಕಾರ್ಯವನ್ನ ಮಾಡುತ್ತೇನೆ. ನನ್ನ ಮೇಲೆ ಅಭಿಷೇಕ ಇದೆ ಎಂಬುದಾಗಿ ಆತನ ಹೇಳ್ತಾನೆ. ನಾವು ಒಬ್ಬಂಟಿಗರಲ್ಲ, ಕರ್ತನ ನಮ್ಮ ಸಂಗಡ ಇದ್ದಾನೆ. ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಹಾಗಾದ್ರೆ ನಾವು ಶೋಧನೆಗಳನ್ನು ಜಯಿಸಬೇಕಾಗಿದೆ. ಯಾರು ಶೋಧನೆಗಳನ್ನು ಜಯಿಸ್ತಾರೋ ಅವರಿಗೆ 2 ಬಹುಮಾನ ಇದೆ.